ಹೇಳಕ್ಕೆ ನೀನು ಹೇಳ್ಕೊಂಡ ಏನು ಒಂದು ತಾಸು ಟೈಮ್ ಹೋಗಮ್ಮ ಅಂತ ಹೇಳ್ತಾರೆ. ಹೌದೌದ್ರಿ ಅದಕ್ಕೆ ನೀವು ಏನು ಒಂದು ಹತ್ತಿರಲು ಅದಕ್ಕೆ ಹತ್ತಿಬಿಟ್ಟ. ಹೌದೌದ್ರಲ್ಲ ಅದಕ್ಕೆ ಹಂದಿಗೆ ಹೇಳು ಕೇಳಿಲ್ಲ ಊರಾಗ ಹೆಂಗಾಗ್ತದೆ ಸೋರಿಸ ಮೂಗಿನ ವಾಸನ ಮುಖದ ಮಾಡಲು ಮಂದಿ ಹೂವಿನ ವಾಸ ಇವರು ಮಾತು ಹಂದಿ ಜಾಸ್ತಿ ಹೋಗೋರು ಹಂದಿ ಹೋಗವ ಲತ ತಿನ್ನಕ ಹೋಗೋರು ಇವ್ರು ಅದಕ್ಕೆ ಬಾಳೆಲೆ ಊರಾಗ ಜಂಪ ಬಾಳೆಲೆ ಊರಾಗ ಜಂಪ ಬಾಳೆಲೆ ಊರಾಗ ಜಂಪ ಏನ್ ಹೇಳ್ತಾರೆ ಇವ ಏನು ಹರ್ಕೊಂಡಾರತ್ರಿ ಗೋಣಿ ಪಳ ಆದ್ರೆ ನಾ 100 ಕೊಡ್ತಾರೆ. ಅರ್ಥ ಮತ್ತು ಅನರ್ಥ ಅಂತೇಳಿ ಹೇಳ್ತಾರೆ. ಏನು ಎಲ್ಲಾದ್ರೂ ತೆರೆದ ಬಿಟ್ಟರೆ ಅನ್ನೋದು ನಾನು ಎಲ್ಲಾರು ಕೇಳ್ಯಾರ. ಕೇಳ್ಯಾರಿ ಅದು ಅರ್ಥ ಮತ್ತು ಅನರ್ಥ ಎಂದರೆ ಹೆಂಗವ ಒಂದು 3 ಮಂದಿ ಹೆಣ್ಮಕ್ಳ ಕೂಡಿ ಒಂದು ಸಂತಿಗೆ ಬಂದಿದ್ರು. 3 ಮಂದಿ ಹೆಣ್ಮಕ್ಳು ಕೂಡಿ ಸಂತಿಗೆ ಹೋಗೋ ಕಾಲಕ್ಕೆ ಒಬ್ಬರಿಗೊಬ್ಬರು ಸಂಸಾರದ ಸೇರಿ ಮಾತಾಡ್ತಾ ಇದ್ರು. ಹೆಂಗವ ನಿನ್ನ ಮತಾನ ಅಂತ ಹೇಳಿ ಪೈಲ ಹೆಣ್ಮಗಳಿಗೆ ಕೇಳಿದಾಗ ಹೆಣ್ಮಗಳಿಗೆ ಏನ್ ಹೇಳ್ತಾರೋ ಹೋಲಿ ಬಿಡಿಸಲೆ ಎಲ್ಲ ಹೋಗಿ ನನ್ನ ಮಗನ ಕೈಗೆ ಜೋಡಿಗೆ ಬಂದಾಗ ನನಗೆ ಸುಖ ಆಯಿತು, ನನ್ನ ಮಗನ ಕೈಗೆ ಜೋಡಿಗೆ ಬಂದಿಲ್ಲ ನನಗೆ ಸುಖ ಇಲ್ಲ ಅಂತ ಹೇಳಿದ್ರು. ಹೌದರ್ಲ ಅದಕ್ಕೆ ಎರಡೇ ಹೆಣ್ಮಗಳಿಗೆ ಕೇಳಿದಾಗ ಏನಾಗ್ತದ್ರಿ ನಿತ್ಯ ಹೆಂಗವ ಮತಾನ ಅಂತ ಹೇಳಿ ಕೇಳಿದಾಗ ಎಲ್ಲ ಹೋಗಿ ನನ್ನ ಮಗ ಹೋಗಿ ಯಾವಾಗ ಕುಣಿಯಾಗ ಕುಂಡಿರ್ತಾನಲ್ಲ ಆಗ ನನಗೆ ಸುಖ ಆಯಿತು ಅಂತ ಹೇಳಿದ್ವ ಹೆಣ್ಮಗಳ. ಅದಕ್ಕೆ 3ನೇ ಹೆಣ್ಮಗಳು ಕೇಳಿದ್ರು ನಮ್ಮನ್ನ ಹೆಣ್ಮಗ ಕಾಲು ನಿಂದಾಗ ಅಂತ ಹೇಳಿ ಕೇಳಿದಾಗ ಎಲ್ಲ ನನ್ನ ಮಗ ಮನೆಗೆ ಹಾಲು ನನಗೆ ಸುಖವ ಮನೆಗೆ ಹೋಗಲಿಲ್ಲ ಅಂದ್ರೆ ನನಗೆ ಸುಖ ಐತಿ ಅಂತ ಕೇಳಿದ್ರು. ನೋಡ್ರಿ ಯಾವತ್ತು ಹೆಂಗಾದ್ರು ಹೌದೌದ್ರಿ ಅದಕ್ಕೆ ಕುಂಬರ್ದೋಡಿ ಆಡ್ರಿ ಯಾವ ಪೈಲ ಕೇಳಿದ್ರ ಹೆಣ್ಮಗಳಿಗೆ ಪೈಲ ಹೆಣ್ಮಗಳಿಗೆ ಕೇಳಿದ್ರು ಎಲ್ಲ ಹೋಗಿ ನನ್ನ ಮಗನ ಕೈಗೆ ಜೋಳಿಗೆ ಬಂದ್ರ ನನಗೆ ಸುಖ ಆಯ್ತು ಅಂತ ಹೇಳಿ ಮಗ ಜಂಗಮರ ಪೈಕಿ ಇದ್ರು. ಎಲ್ಲ ಪೂರ್ಣ ರಾತ್ರಿ ಹೋಗಿ ನನ್ನ ಮಗ ಜಳಕ ಜಾಪತ್ರೆಯನ್ನು ಮಾಡ್ಕೊಂಡು ಕೈಗೆ ಮುಂದೆ ಹಾಕಿ ಊರಾಗಿ ಹಿಟ್ಟಿದೆ ಅಂತ ಸುಖ ಇದ್ದಾಗಿ ಸುಖ ಐತ್ರಲ್ಲ ಅದಕ್ಕೆ ಎದ್ದ ಹೆಣ್ಣುಗಳಿಗೆ ಕೇಳಿದಾಗ ಏನಾಗ್ತವ್ರಿ ಎಲ್ಲ ಹೋಗಿ ನನ್ನ ಮಗ ಹೋಗಿ ಪುಣ್ಯಾಗ ಪುತ್ರದ ಸುಖ ಐತಿ ಅಂತ ಹೇಳಿದ್ರಲ್ಲ ಆಕೆ ನಮ್ಮ ಹಾಲವತ್ತ ಸಮಾಜ ಹೆಣ್ಮಗಳಿತ್ತು. ಎಲ್ಲ ಹೋಗಿದ್ರೆ ರಾತ್ರಿ ಹೋಗಿ ಸೂರ್ಯೋದಯ ಆಗಾಕ ನನ್ನ ಮಗ ಹೋಗಿ ಮಗನ ಪುಣ್ಯಾಗ ಕೂತು ಕಂಬಳಿ ನೇರನ್ನ ಸುಖ ಐತಿ. ಆಗ 3ನೇ ಹೆಣ್ಣುಗಳಿಗೆ ಕೇಳಿದಾಗ ಏನಾದ್ರಿ ವಿಷಯ ಹಾಕೋದಿ ಮಾತಾಡಿದ್ರೆ ಗಾಢ ಮಾಡಬೇಕು. ಅದಕ್ಕೆ 3ನೇ ಹೆಣ್ಮಗಳ ಯಾರ ಪೈಕಿ ಇದ್ದಳಪ್ಪ ಅಂದ್ರೆ ಕುಂಬಾರ ಪೈಕಿ ಇದ್ರು ಹೆಣ್ಮಗಳ. ನನ್ನ ಮಗ ಮಣ್ಣಿಗೆ ಹಾಲನ್ನ ಅಂದ್ರೆ ಮಣ್ಣು ಹೋಗಿ ತನ್ನ ಗಡಿಗೆ ಮಾರನ್ನ ಸುಖ ಐತಿ ಎಂತದೊಂದು ಮಾತು ಹೇಳು ಅಂತ ಕನ್ನಡ ಮಾಡ್ಕೋದಾಗ ಹೋಗ್ಯಾರ. ಏನು ಹೊತ್ಕೊಂಡಿದ್ರು ಅಮ್ಮಯ್ಯ ಅದಕ್ಕ ಹಾಲು ಮತದಲ್ಲಿ ಒಂದು ವಿಷಯವಾಗಿ ಕೇಳಿದ್ದೀನಿ ನೀನು ಏನು ಕಂಬಳ ಮೊದಲು ಏನು ಕುರಿ ಮೊದಲು ಕೇಳಿದಾಗ 3 ಮಂದಿ ಮುನಿಗಳ ಕೂಡಿ ಅವರ ರೋಮನ್ನ ಕತ್ತರಿಸಿ
ಮಾಡ್ಯಾರ ಏ ನನಗೆ ಒಂದ ಋಷಿದ ಸಿಕ್ಕತಿ ಉಮೇಶ್ ಋಷಿರ ಉಳಿದು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಏ ಯೋಮಯ ಹಾರಬತ್ತದ ಪುರಾಣದ ಓದಿ ನೋಡ ಓದಿ ನೋಡ ಯಾವ ಮಾತು ಮಾತಾಡಿರ್ತಿಲ್ಲ ಆ ಮಾತು ನನಗೆ ಗೊತ್ತಿದ್ರೆ ಮಾತಾಡ್ತಾ ಗಿಡಗತ್ತೆ ಹುಚ್ಚುಬಟ್ಟಿ ಎತ್ತಲೆ ಮಾತಾಡೋದಿಲ್ಲ ಹೌದಲ್ಲ ಇಸ್ಲಾಂ ಧರ್ಮದಾಗ ಒಬ್ಬರು ಯಾರ ಕಂಬಳಿ ಕೊಟ್ಟಾರೋ ಅಂತ ಕೇಳಿಯಲ್ಲ ಸಾಕ್ಷಿಯಾಗಿ ಹೇಳ್ತೀನಿ ಈ ದೇವ್ರ ನನಗೆ ಆ ವಿಷಯ ಗೊತ್ತೇ ಇಲ್ಲ ನಾ ಹೇಳುವುದೂ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಾಯ್ತು ಅಂತ ಹೇಳ್ತೀನಿ ಏನಾದ್ರು ಇಲ್ಲ ಅಂತ ಹೇಳೋದು ಇದಲ್ಲ ರಾಮ ರಾಮನ ಸತಿ ಸೀತಾದೇವಿಯನ್ನ ವೈಕಾಲಕ ಮಂಡೋದರಲ್ಲಿ ಕೇಳಬೇಕಾಗಿತ್ತು ರಾವಣ ಕೇಳಬೇಕಾಗಿಲ್ಲ ಅಲ್ಲಿ ಮಂಡೋದರಲ್ಲಿ ಬಿಟ್ಟು ಯಾರನ್ನ ಬಿಡಿಲಾಕತ್ತ ನೀವ ನೀವು ಬೇರೆ ಬಗ್ಗೆ ಗಾಂಧಾರಿ ಕೇಳ ಗಾಂಧಾರಿ ಗಾಂಧಾರಿಗೆ ಮತ್ತು ರಾವಣ ಯಾವ ಸಂಬಂಧ ಐತಿ ಏನು ಸಂಬಂಧ ಐತಿ ಗಾಂಧಾರಿ ಯಾರು ಭರತ ರಾಷ್ಟ್ರದ ಹೆಂಡತಿ ಗಾಂಧಾರಿ ಆಕೆಗೆ 101 ಮಂದಿ 100 ಮಂದಿ ಗಣಸ ಮಕ್ಕಳ ಕುಶಲ್ಯನ್ನಂತ ಒಬ್ಬಕ್ಕೆ ಹೆಣ್ಣಮಗಳ ರಾವಣಿಗೆ ಯಾವ ಸಂಬಂಧದ ರಾವಣ ಸೀತಾನ ಯಾಕೆ ಮುಟ್ಟಲಿಲ್ಲ ಆಕೆಗೆ ಯಾವ ಮನಸ್ಸು ಮಾಡಿ ಹೋಗಿದ್ದ ನನ್ನ ತಾಯಿ ಅಂತ ಅಲ್ಲ ನಿರ್ಮಾಣ ಹೇಳಿ ಛತ್ತೀಸ್ ಕೋಟಿ ದೇವಾಲಯಗಳ ಗುರು ಬೃಹಸ್ಪತಿ ಹೆಂಡತಿ ತಾರನು ಕೂಡ ಬಹುಮಾನಿದ ಚಂದ್ರ ಮತ್ತು ತಾರಾಗ ಚಂದ್ರಗೆ ಯಾವ ಓಂಗಿನ ಸಂಬಂಧಿಸಿದ ಮಾಡಬೇಕು ಹುಡುಗರಿಗೆ ಹೆಚ್ಚಿದ ಮನಸ್ಸು ಅಲ್ಲಿ ಏನಾಗ್ಯದ ಸ್ಥಳ ಎನ್ನುವಂತ ಹೆಣ್ಣುಮಗಳು ದಿನನಿತ್ಯ ಬ್ರಹ್ಮನ ದರ್ಶನಕ್ಕೆ ಹೋಗ್ತಾ ಇದ್ರು ಆಕಸ್ಮಾತ್ವಾಗಿ ಲೇಖಿ ತಗೊಂಡು ಲೇಖಿ ಬೇಕಾದ್ರು ಜಾಗದ ಮೇಲೆ ಲೇಖಿ ಕೊಡ್ತಂದ ಇದನ್ನ ನಿನಗ ಹಾ ಇಲ್ಲ ನಾ ಏನ್ ಮಾತಾಡಿದ್ದೀನಿ ಎಲ್ಲ ಇಟ್ಟು ರೆಕಾರ್ಡ್ ಅದ ಪ್ರತಿಯೊಂದು ಲೇಖಿ ಕೊಡ್ತೀನಿ ನಿನಗ ಪುಸ್ತಕದಲ್ಲಿ ಮಾತಾಡಕ್ ಹೋಗ ತಂದ್ಬಿಟ್ಟ ಪುಂಚಕಸ್ಥಳಿಯಲ್ಲಿ ಹೆಣ್ಣುಗಳ ಬ್ರಹ್ಮನ ದರ್ಶನಕ್ಕೆ ಹೋಗ್ತಿದ್ರು ಬಹಳ ಸುಂದರ ಇದ್ರು ಒಂದು ದಿನ ರಾವಣನ ಕಣ್ಣಿಟ್ಟ ಪುಂಚಕಸ್ಥಳಿಯಾದ ಅವ ಆಕೆನ ಬಲಾತ್ಕಾರ ಮಾಡಿದ ಬಲಾತ್ಕಾರ ಮಾಡಿದಾಗ ಬ್ರಹ್ಮನ ಹತ್ರ ಹೋಗಿ ದೂರ ನಿಂತಾಕಿ ಹೆಣ್ಮಗಳ ನಮಸ್ಕಾರ ಮಾಡಿದ್ರು ಇನ್ನಾರು ಪಾಠ ಪರೀಕ್ಷೆ ಮಾಡಿ ನನ್ನ ನಮಸ್ಕಾರ ಮಾಡ್ತೀನಿ ತಾಯಿ ಇನ್ನು ಯಾಕೆ ದೂರದಿಂದ ನೀನು ನಮಸ್ಕಾರ ಮಾಡುತ್ತೇನೆ ಅಂತ ಕೇಳಿದಾಗ ನಡು ಮಧ್ಯದ ಹರಿಯಲ್ಲಿ ರಾವಣನನ್ನ ಅತ್ಯಾಚಾರ ಮಾಡಿದ ಶಾಪ ಕೂಡ ಹೇಳಿದ ಏನಂತ ಯಾವ ನಿನಗೆ ಹೆಣ್ಣು ಒಪ್ಪುವುದಿಲ್ಲ ಯಾವ ನಿನಗೆ ಬಲಾತ್ಕಾರ ಮಾಡ್ತೀಯ ಅಂತ ನಿನ್ನ ಮರಣವಾಗಿದೆ ಅಂತ ಹೇಳಿ ಪಂಚಕಸ್ಥಳಿ ಶಾಪ ಆಗ್ಯದ ರಾವಣಗ ಅದಕ್ಕಾಗಿ ಸೀತಾರ ಬಿಟ್ಟ ನಾವು ಏನು ಹೊರಗಡೆ ಹಾಕಿರಿ ಹೊಸು ಇದು ಚೆಂಡಿದೊಂದು ಬಹಳ ಚಂದ ಹೇಳಿರ್ತಮ್ಮ ಅದ್ರ ಹಿಂದೆ ನಿಮ್ಮ ಮುಟ್ಟಾಗ ಗೊತ್ತಿಲ್ಲ ಯಾರಲ್ಲಿ ಚೆಂಡಿ ಲಕ್ಷ್ಮಿಯ ಹಿರಿಯಕ್ಕ ಚೆಂಡಿ ಆಕೆ ಯಾವ್ದು ಕುರಿತು ತಪಸ್ಸರೆ ಮಾಡ್ತಾ ಇದ್ರು ವಿಷ್ಣು ನನಗೆ ಪತಿ ಆಗಬೇಕಂತ ಹೇಳಿ ತಪಸ್ಸರೆ ಮಾಡ್ತಾ ಇದ್ರು ಆಗ ವಿಷ್ಣು ಆಕೆಯ ಮೇಲೆ ಮನಸ್ಸಿಲ್ಲಾಗಿತ್ತು ವಿಷ್ಣು ಆಕೆಯನ್ನು ಮಾಡ್ಕೋಬಾರ್ದು ಅಂತ ಹೇಳಿ ಒಂದು ಕುಟುಂಬ ಮಾಡಿದ ವಿಷ್ಣು ಅಲ್ಲಿ ಏನ್ ಮಾಡಿದ